ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಆಚೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲ ತಮ್ಬ್‌ನೇಲಲ್ಲಿ ನೋಡೇ ಇರ್ತೀರಾ ನನಗೇನಾಗಿತ್ತು, ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ದೆ, ಏನಾಗಿತ್ತು ಅಂತ ಹೇಳ್ಬಿಟ್ಟು. ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ನನಗೆ ಫಸ್ಟ್ ಒಂದು 2 ಮಂತ್ಸಿಂದ ರೈಟ್ ಸೈಡು ಮಂಡಿ ಮತ್ತು ಈ ಲೆಫ್ಟ್ ಸೈಡು ಕೈದು ಎಲ್ಬೋ ಇದೆಯಲ್ಲ, ಅದು ತುಂಬ ಅಂದರೆ ತುಂಬ ಪೇನ್ ಆಗ್ತಾಯಿತ್ತು. ಈ ಕೈಯಲ್ಲಿ ಏನೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಕಾಲು ಕೂಡ ಕೂತ್ರೆ ಕೂತ್ರೆ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ನಡೆಯೋಕ್ಕೂ ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಇದು ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಆಗಿದೆ. ಸರಿಯಾಗುತ್ತೆ ಅಂತ ಹೇಳಿ ಸುಮ್ಮನೆ ಒಂದು 2 ಮಂತ್ಸ್ ನಾನು ನೆಗ್ಲೆಕ್ಟ್ ಮಾಡಿದೆ. ಏನೂ ಎಲ್ಲೂ ತೋರಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಆಮೇಲೆ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗ್ತಾ ಬಂತು. ನಾನು ಜಾಸ್ತಿ ವಾಕ್ ಮಾಡಿದಷ್ಟು ನಾನು ಜಾಸ್ತಿ ಕೂತು ಎದ್ದೇಳಿದ ತಕ್ಷಣವೇ ತುಂಬ ಅಂದರೆ ತುಂಬ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ಯಾಕೋ ಸರಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋದೆ. ಅಲ್ಲಿ ಡಾಕ್ಟರ್ ಹೇಳಿದ್ರು, "ನಿಮಗೆ ಕ್ಯಾಲ್ಸಿಯಂ ಕಡಿಮೆ ಆಗಿರ್ಬೋದು. ಒಂದ್ಸಲಿ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ಳಿ" ಅಂತೇಳಿ ನನಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮತ್ತು ನೋವು ಕಮ್ಮಿ ಆಗೋಕ್ಕೆ ಪೇಯ್ನ್ ಟ್ಯಾಬ್ಲೆಟನ್ನು ಕೊಟ್ಟರು. ಇದು ನಾನೊಂದು ಸ್ವಲ್ಪ ದಿನ ಒಂದು ವೀಕ್ ಅದನ್ನ ತಗೊಂಡೆ. ಪೇಯ್ನ್ ಟ್ಯಾಬ್ಲೆಟ್ ತಗೊಂಡಾಗ ನನಗೆ ಪೇಯ್ನ್ ಕಮ್ಮಿ ಆಗ್ತಾಯಿತ್ತು. ಮತ್ತೆ ಅದು ಟ್ಯಾಬ್ಲೆಟ್ ನಿಲ್ಸಿದ ತಕ್ಷಣವೇ ಪೇಯ್ನ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದ್ಯಾಕೋ ಸರಿ ಆಗ್ತಾ ಇಲ್ಲ ಅಂತೇಳಿ ಚಿಕ್ಕಮಂಗ್ಳೂರಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಹಾಸ್ಪಿಟಲಿಗೆ ಒಂದ್ಸಲಿ ವಿಸಿಟ್ ಮಾಡೋಣ ಅಂತೇಳಿ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದಾಗ ಡಾಕ್ಟ್ರ್ ಹೇಳಿದ್ದು, ನಾನೇನು ಅಂದ್ಕೊಂಡಿದ್ದೆ ಅಂತ ಹೇಳಿದರೆ, ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇ ಮಾಡಿಬಿಟ್ಟು ಕಾಲಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ಡಾಕ್ಟರ್ ಹೇಳಿದ್ದು, "ನಿಮಗೆ ಎಕ್ಸ್ರೇ ಮಾಡೋದಿಲ್ಲ. ಎಕ್ಸ್ರೇ ಏನಾದ್ರೂ ಹುಳುಕಿದ್ರೆ ಮತ್ತು ಏನಾದರೂ ಆಕ್ಸಿಡೆಂಟ್ ಆಗಿದ್ರೆ ಮಾತ್ರ ಮಾಡೋದು. ನಿಮಗೀಗ ಬೇಕಾಗಿರೋದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಏನು ಪ್ರಾಬ್ಲಮ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ" ಅಂತ ಹೇಳಿದರು. ಹಾಗೆ ನಾನು ಅಲ್ಲೇ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಡೆ. ಬ್ಲಡ್ ಟೆಸ್ಟ್ ಕೊಟ್ಟು ರಿಪೋರ್ಟ್ ಕೂಡ ಬಂತು. ರಿಪೋರ್ಟಲ್ಲಿ ನಂದು ಯೂರಿಕ್ ಆ್ಯಸಿಡ್ ಬಂದು 8.82 ಇತ್ತು. ನಾರ್ಮಲ್ ಆಗಿ ಯೂರಿಕ್ ಆ್ಯಸಿಡ್ ಬಂದುಬಿಟ್ಟು ಮೆನ್ನಿಗೆ 3.4 ಇಂದ 7 ಇರುತ್ತಂತೆ. ವುಮೆನ್ನಿಗೆ 2.4 ಇಂದ 6 ಇರುತ್ತಂತೆ. ಆದರೆ ನಂದು 8.82 ಇದೆ ಅಂತ ಹೇಳಿದರು. 8.82 ಈ ಯೂರಿಕ್ ಆ್ಯಸಿಡ್ ಲೆವೆಲ್ ಹೈ ಅಂತೆ. ತುಂಬ ಹೈ ರಿಸ್ಕಿ ಲೆವೆಲ್ ಅಂತೆ. ಯಾಕೆ ಅಂತ ಹೇಳಿದರೆ, ಈ ಯೂರಿಕ್ ಆ್ಯಸಿಡ್ ಲೆವೆಲ್ ಏನಕ್ಕೆ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಅದೇ ಈ ಥರ ಯೂರಿಕ್ ಆ್ಯಸಿಡು ಕ್ರಿಸ್ಟಲ್ ಥರ ಫಾರ್ಮ್ ಆಗಿ ಅದು ಗಂಟುಗಳಲ್ಲಿ ಕೂತ್ಕೊಳ್ಳುತ್ತಂತೆ. ಗಂಟುಗಳಲ್ಲಿ ಕೂತ್ಕೊಂಡಾಗ ನಮಗೆ ಪೇಯ್ನ್ ಆಗೋದು, ಅದು ಊದ್ಕೊಳ್ಳೋದೆಲ್ಲ ಆಗುತ್ತೆ. ನನಗೆ ಪುಣ್ಯಕ್ಕೆ ಊದ್ಕೊಂಡಿರಲಿಲ್ಲ, ಬರೀ ಪೇಯ್ನ್ ಆಗ್ತಾಯಿತ್ತು ಅಷ್ಟೇ. ಮತ್ತು ಇದ್ರದ್ದು ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟು ಕಿಡ್ನಿ ಫೇಲ್ಯೂರ್ ಆಗುತ್ತಂತೆ. ಕಿಡ್ನಿಯಲ್ಲಿ ಸ್ಟೋನ್ ಆಗಿ ಕಿಡ್ನಿ ಪ್ರಾಪರಾಗಿ ವರ್ಕ್ ಆಗದೇ ಕಿಡ್ನಿ ಸ್ಟೋನ್ ಆಗುತ್ತಂತೆ. ಆಗುತ್ತೆ ಅಂತ ಹೇಳಿದರು ಡಾಕ್ಟರು. ಮತ್ತು ಡಾಕ್ಟರ್ ಬಂದುಬಿಟ್ಟು ಈ ಥರ ಎಲ್ಲ ಹೇಳಿದಾಗ ನನಗೆ ತುಂಬ ಅಂದರೆ ತುಂಬ ಭಯ ಆಗೋಯಿತು. ಯಾಕೆ ಈ ಥರ ಆಯಿತು? ಏನಕ್ಕೆ ಇಷ್ಟು ಸಡನ್ನಾಗಿ ಜಸ್ಟ್ ನಾನೊಂದು ಮಂಡಿ ನೋವು ಅಂತೇಳಿ ಏನೋ ಪ್ರಾಬ್ಲಮ್ ಜಸ್ಟ್ ವೆಯ್ಟಿಗೆ ಈ ಥರ ಆಗಿರ್ಬೋದೇನೋ ಅಂತೇಳಿ ಬಂದೆ. ಈ ಥರ ಆಗ್ಬಿಡ್ತು ಅಂತೇಳಿ ನನಗೆ ತುಂಬ ಹೆದರಿಕೆ ಆಗೋಗ್ಬಿಡ್ತು. ಅಲ್ಲೇ ತುಂಬ ಹೆದ್ರುಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ. ಡಾಕ್ಟರ್ ಸಮಾಧಾನ ಮಾಡಿದರು, "ಇಲ್ಲಮ್ಮ ಅದು ಸರಿಯಾಗುತ್ತೆ, ಏನೂ ತೊಂದರೆ ಇಲ್ಲ" ಅಂತ ಹೇಳ್ಬಿಟ್ಟು ನನಗೆ 4 ಸಲಿ ಇಂಜೆಕ್ಷನು 4 ಸಲಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದರು. ಮತ್ತು ಡೈಲಿ ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಡ್ತೀನಿ, ಅದು ಸರಿಯಾಗುತ್ತೆ. 3 ಮಂತ್ಸು ನೀವು ನಾನ್ ವೆಜ್ ಚಿಕನ್ನು, ಮೀನು, ಮೊಟ್ಟೆ ಯಾವುದೂ ಕೂಡ ತಿನ್ನಬಾರ್ದು. ಮತ್ತು ಪಥ್ಯ ಇರಬೇಕು. ಪಥ್ಯ ಅಂದರೆ ಆಲೂಗೆಡ್ಡೆ, ವಾಯು ಅಂತಹ ಐಟಮ್ಸು, ಪಾಲಕ್ ಸೊಪ್ಪು ಮತ್ತು ಮೊಳಕೆ ಕಟ್ಟಿದ ಕಾಳುಗಳು ಯಾವುದನ್ನೂ ಕೂಡ ತಿನ್ನಬಾರ್ದು. 3 ಮಂತ್ಸು ನೀವು ಯಾವುದನ್ನೂ ಕೂಡ ತಿಂದನೇ ಕರೆಕ್ಟಾಗಿ ನಾನು ಹೇಳಿದ್ದನ್ನ ಫಾಲೋ ಮಾಡ್ಕೊಂಡು ಬಂದರೆ ನಿಮಗೆ 2.2 ಇಂದ 4 ತನಕ ರೆಡ್ಯೂಸ್ ಆಗುತ್ತೆ ಯೂರಿಕ್ ಆ್ಯಸಿಡ್ ಲೆವೆಲ್ ಅಂತ ಹೇಳಿದ್ದಾರೆ. ನನಗೆ ಅದೇ ಟೆಸ್ಟಲ್ಲಿ ಕೂಡ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ ಮತ್ತು ವಿಟಮಿನ್ D3 ಕೂಡ ಕಮ್ಮಿ ಆಗಿದೆ ಅಂತ ಹೇಳಿದರು. ಇದು ಏನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಡಾಕ್ಟರ್ ನನ್ನ ಹತ್ರ ಕೇಳಿದ್ರು, "ಈ ಏಜಲ್ಲಿ ನಿಮಗೆ ಈ ಥರ ಬರಬಾರ್ದು. 40+ ಅವರಿಗೆ ಮಾತ್ರ ಈ ಥರ ಒಂದು ಡಿಸೀಸ್ ಬರೋದು. ನಿಮಗೆ ಇವಾಗಲೇ ಬಂದಿದೆ. ಆದರೆ ನೀವು ಕಂಪ್ಲೀಟ್ಲಿ ನೀವು ಇದನ್ನ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಂಪ್ಲೀಟ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನು ತೊಂದರೆ ಇಲ್ಲ. ನೀವು 3 ಮಂತ್ಸ್ ಮಾತ್ರ ನಾನ್ ವೆಜ್ ಏನು ಮುಟ್ಟಂಗಿಲ್ಲ. ಈ ಥರ ಆಲೂಗೆಡ್ಡೆ ಆ ಥರದ್ದೆಲ್ಲ ಏನು ತಿನ್ನಬಾರ್ದು" ಅಂತ ಹೇಳಿದ್ದಾರೆ. ಅವತ್ತೇ ನನಗೆ ಚೆಕ್ ಮಾಡಿಸಿದ ದಿನಾನೇ ನನಗೆ 2 ಇಂಜೆಕ್ಷನು ಮತ್ತು 3 ಗ್ಲೂಕೋಸ್ ಹಾಕಿದ್ರು. ಅದು 15 ಡೇಸಿಗೆ ಒಂದ್ಸಲಿ 4 ಸಲಿ ಅಂದರೆ 15 ಡೇಸಿಗೆ ಒಂದ್ಸಲಿ 4 ಸಲಿ ಆ ಥರ ಇಂಜೆಕ್ಷನು ಮತ್ತು ಗ್ಲೂಕೋಸ್ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಈಗ ನಂದು ಆಲ್ರೆಡಿ ಒಂದು ಸಲಿ ಆಗಿದೆ. ಒಂದ್ಸಲಿ ನಾನು ತಗೊಂಡಿದ್ದೀನಿ. ಅವತ್ತೇ ನಾನು ಟೆಸ್ಟ್‌ಗೆ ಹೋಗಿದ್ದ ದಿನಾನೇ ಒಂದ್ಸಲಿ ನಾನು 2 ಇಂಜೆಕ್ಷನು ಮತ್ತು 3 ಗ್ಲೂಕೋಸ್ ತಗೊಂಡಿದ್ದೀನಿ. ಮತ್ತು ನನಗೆ ವಿಟಮಿನ್ ಡಿ3 ಟ್ಯಾಬ್ಲೆಟ್ಸು ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟು ಮತ್ತು ಯೂರಿಕ್ ಆ್ಯಸಿಡ್ ಲೆವೆಲ್ ಕಮ್ಮಿ ಆಗೋಕ್ಕೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ 15ಗೋಸ್ಕರ. ಮತ್ತು ನನಗೆ ಪೇಯ್ನಿಗೂ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ. ಏನಾದರೂ ಪೇಯ್ನ್ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನೀವು ಪೇಯ್ನ್ ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ನಾನು ಈ ಟ್ರೀಟ್ಮೆಂಟ್‌ನ ಸ್ಟಾರ್ಟ್ ಮಾಡಿಕೊಂಡು ಟ್ಯಾಬ್ಲೆಟ್‌ನೆಲ್ಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು
ಈಗ ಯಾವುದೇ ಚಿಕನ್ನು, ಮೀನು, ನಾನ್ ವೆಜ್ ಏನು ಕೂಡ ತಿಂತಾ ಇಲ್ಲ. ಮತ್ತು ಆಲೂಗೆಡ್ಡೆ ಹಾಕಿದ ಐಟಮ್ಸು, ಸಾಂಬಾರು ಯಾವುದೂ ಕೂಡ ಮುಟ್ತಾ ಇಲ್ಲ. ಎಲ್ಲ ಫುಲ್ಲು ಅದನ್ನೆಲ್ಲ ಅವಾಯ್ಡ್ ಮಾಡಿ ಯಾವ್ದ್ಯಾವ್ದು ತಿನ್ಬೋದು ಅದನ್ನ ತಿನ್ನೋಕ್ಕಾಗುತ್ತೆ ಅದನ್ನೆಲ್ಲ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ 3 ಮಂತ್ಸ್ ನನಗೆ ನಾನ್ ವೆಜ್ ತಿನ್ನೋದು ಬಿಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ತಿನ್ನಬೇಡ ಅಂತ ಹೇಳ್ದಾಗಲೇ ನನಗೆ ಜಾಸ್ತಿ ತಿನ್ನಬೇಕು ಅನ್ಸೋದು. ಸುಮ್ಮನೆ ಇದ್ದಾಗ ನಾನು ತಿನ್ನೋದೇ ಇಲ್ಲ. ತಿನ್ನಬೇಡ ಅಂತ ಯಾವಾಗ ಹೇಳ್ತಾರೆ ಆವಾಗಲೇ ನನಗೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೂ ಕೂಡ ಈಗ ನಾನು ಟ್ರೀಟ್ಮೆಂಟ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿ 4 ಡೇಸ್ ಆಯಿತು. ನಾನು ಒಂಚೂರು ಕೂಡ ನಾನ್ ವೆಜ್ ಮುಟ್ಟಿಲ್ಲ. ನೋಡಿದರೂ ಕೂಡ ಸುಮ್ಮನೆ ಆಗ್ತೀನಿ ಬೇಡ ಅಂತ ಹೇಳ್ಬಿಟ್ಟು. ನೋಡಬೇಕು 3 ಮಂತ್ಸ್ ಆದಮೇಲೆ ನನಗೆ ಇದು ಕಮ್ಮಿ ಆಗುತ್ತಾ ಇಲ್ವಾ ಅಂತೇಳಿ ನಾನು ನೋಡಬೇಕು. ಇದು ಹೇಗಾದರೂ ನಾನು ಕಮ್ಮಿ ಮಾಡ್ಕೊಳ್ಳೇಬೇಕು. ಮತ್ತು ಈ ವೆಯ್ಟ್ ಗೇನ್ ಜಾಸ್ತಿ ಆಗೋದ್ರಿಂದ ಈ ಥರ ಆಗುತ್ತಂತೆ. ಯಾಕೆಂದರೆ ಯೂರಿಕ್ ಆ್ಯಸಿಡ್ ಲೆವೆಲ್ಲು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ವೆಯ್ಟ್ ಜಾಸ್ತಿ ಆಗೋದ್ರಿಂದ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ನಾನು ಸೆಕೆಂಡ್ ಪ್ರೆಗ್ನೆಂಟ್ ಆದಮೇಲೆ, ಡೆಲಿವರಿ ಆದಮೇಲೆ ನಾನು ವೆಯ್ಟ್ ಜಾಸ್ತಿ ಆಗಿದ್ದೀನಿ, ಕಮ್ಮಿನೇ ಆಗಿಲ್ಲ. ಅದರಿಂದನೂ ಈ ಥರ ಒಂದು ಪ್ರಾಬ್ಲಮ್ ಬಂದಿರ್ಬೋದು ನನಗೆ. ಮತ್ತು ನಾನ್ ವೆಜ್ ಏನು ನಾವು ಡೈಲಿ ತಿನ್ನೋದಿಲ್ಲ. ವೀಕ್ಲಿ 1 ಡೇ ಮಾತ್ರ ತಿನ್ನೋದು. ಮತ್ತು ಡೈಲಿ ಏನು ತಿಂತಾ ಇರಲಿಲ್ಲ. ವೆಯ್ಟ್ ಗೇನ್ ಆಗಿರೋದ್ರಿಂದ ಈ ಥರ ಆಗಿರ್ಬೋದೇನೋ ಅಂತ ನನಗನ್ಸುತ್ತೆ. ನೋಡೋಣ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಪ್ಲೀಸ್ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇದ್ದರೆ, ನನಗೆ ಈ ಥರ ಒಂದು ದೊಡ್ಡ ಕಾಯಿಲೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಥರ ಜಸ್ಟ್ ಒಂದು ಮಂಡಿ ನೋವಿಗೆ ಈ ಥರ ಒಂದು ಯೂರಿಕ್ ಆ್ಯಸಿಡ್ ಲೆವೆಲ್ ಇಷ್ಟೊಂದು ಹೈ ಆಗಿರುತ್ತೆ, ಈ ಥರ ಎಲ್ಲ ಅದರಿಂದ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪ್ಲೀಸ್ ಎಲ್ಲರೂ ಇದು ಏನಾದರೂ ಈ ಥರ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಫಸ್ಟು ನೀವು ಹೋಗೋದು ಆರ್ಥೋಪೆಡಿಕ್ಸ್ ಇಲ್ಲ ಮೂಳೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಕ್ಲೀನಾಗಿ. ಅವ್ರು ನಿಮಗೆ ಹೇಳ್ತಾರೆ ಎಲ್ಲ ಬ್ಲಡ್ ಟೆಸ್ಟ್ ನೋಡಿದ ಮೇಲೆನೇ ನಿಮಗೆ ಹೇಳೋದು ಎಲ್ಲದೂ. ಏನು ಕಮ್ಮಿ ಆಗಿದೆ, ಏನು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.